ಇವತ್ತಿನ ರೆಸಿಪಿ ಯುಗಾದಿ ಹಬ್ಬದ ಸ್ಪೆಷಲ್ಲು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ, ಹಾಗೆ ನೀವು ರುಬ್ಬೋ ಅವಶ್ಯಕತೆ ಸಹ ಇರೋದಿಲ್ಲ. ರುಬ್ಬದೇನೆ ಹೋಳಿಗೆ ಮಾಡೋದನ್ನು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈ 1 ಕಪ್ ಮೆಷರ್ಮೆಂಟು 250 ml ಅಷ್ಟಿದೆ, ಅಂದರೆ 250 ಗ್ರಾಮ್ ಕಡಲೆಬೇಳೆ ಇದೆ. ಇದಕ್ಕೆ ನಿಮಗೆ 12ರಿಂದ 13 ಹೋಳಿಗೆ ಆಗುತ್ತೆ. ಇದನ್ನೀಗ ನೀಟಾಗಿ ತೊಳ್ಕೊಂಡಿದ್ದೀನಿ ಕಡಲೆಬೇಳೆನ. ಹಾಗೆ ಇದಕ್ಕೆ 3 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. 3ರಿಂದ 4 ಕಪ್ಪು ಸೇರಿಸ್ಬೋದು ನೀವು. ಇದರಲ್ಲೇ ಉಳಿದಿದ್ದ ನೀರಲ್ಲಿ ಬೇಳೆ ಕಟ್ಟಿನ ಸಾರು ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು 4ರಿಂದ 5 ವಿಷಲ್ ತೊಗೊಳ್ಬೇಕು. ಅಷ್ಟರಲ್ಲಿ ಇಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಮೈದಾ ಹಿಟ್ಟು ಅಥವಾ ರವೆ ಏನೂ ಬಳಸ್ತಾ ಇಲ್ಲ, ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಕಡಲೆಬೇಳೆಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟು, ಅಥವಾ ನೀವು 1.5 ಕಪ್ನಷ್ಟು ತೊಗೊಂಡ್ರೂ ಸಾಕಾಗುತ್ತೆ. ಇಲ್ಲಿ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರಿಗೋಸ್ಕರ, ಹಾಗೆ ಚಿಟಿಕೆ ಉಪ್ಪು ರುಚಿಗೋಸ್ಕರ. ಇದಿಷ್ಟನ್ನು ಹಾಕ್ಕೊಂಡು ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಡ್ರೈ ಆಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೆ ಪೂರ್ತಿ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಂತರ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರನ್ನು ಸೇರಿಸಿ ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಹೋಳಿಗೆಗೆಲ್ಲ ಈಗ ಮೈದಾ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಸಿದ್ರೆ ಆಯಿತು. ಚಪಾತಿ ಹಿಟ್ಟಿಗಿಂತೂ ಸ್ವಲ್ಪ ತೆಳುವಾಗಿ ಕಲಿಸ್ಬೇಕು, ತುಂಬ ತೆಳುವಲ್ಲ. ನಾವು ನೆನೆಸಿರೋದ್ರಿಂದ ತುಂಬ ತೆಳುವಾಗಿಬಿಡುತ್ತೆ. ನೋಡಿ, ಇಷ್ಟು ತೆಳು ಇದ್ದರೆ ಸಾಕು. ಚಪಾತಿ ಹಿಟ್ಟಿಗಿಂತೂ ಸ್ವಲ್ಪ ತೆಳು, ಕೈಗೆ ತುಂಬ ಅಂಟಬಾರ್ದು, ಆ ಮಾತ್ರಕ್ಕೆ ಕಲಿಸ್ಕೊಳ್ಬೇಕು. ಈಗ ನೋಡಿ, ಇದು ಚೆನ್ನಾಗಿ ಹೋಳಿಗೆ ಬರಬೇಕು, ಎಲ್ಲೂ ಅರಿದಂಗೆ ಬರಬೇಕು ಅಂತಂದರೆ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಗೋಧಿ ಹಿಟ್ಟಿಂದ ಮಾಡುವಾಗ ಒಂದು ಪಾತ್ರೆಗೆ, ನಾನು ಅದೇ ಹಿಟ್ಟು ಕಲಸಿರೋ ಪಾತ್ರೆಗೆ ನೀರನ್ನು ತುಂಬ್ತಾ ಇದ್ದೀನಿ. ಈ ಪಾತ್ರೆಗೆ ನೀರು ತೊಗೊಂಡು ಈ ಹಿಟ್ಟು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮುಳುಗುತ್ತೆ. ಇಷ್ಟು ನೀರು ಹಾಕಿಟ್ಟು ಒಂದು 1/2 ಅವರ್ ನೆನೆಸಿಟ್ರು ಸಾಕು, ನಿಮಗೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಈಗ ಬೇಳೆ ಸಹ ಬೆಂದಿದೆ. ಬೇಳೆನೂ ಸಹ ನುಣ್ಣಕ್ಕೆ ಬೇಯಬೇಕು. ಒಂದು 4ರಿಂದ 5 ವಿಷಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ನುಣ್ಣಕ್ಕೆ ಬೆಂದ್ಬಿಡುತ್ತೆ. ನುಣ್ಣಕ್ಕೆ ಬೆಂದರೆ ನಮಗೆ ರುಬ್ಬುವಂಥ ಅವಶ್ಯಕತೆ ಸಹ ಇರೋದಿಲ್ಲ. ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಬೇಳೆನ ನಾನು ಹೋಳಿಗೆ ಸಾಂಬಾರಿಗೆ ತೆಗೆದಿಡ್ತಾ ಇದ್ದೀನಿ. ಹಾಗೆ ಆ ನೀರನ್ನು ಸಹ ಬಸ್ದಿಟ್ಕೊಳ್ತಾ ಇದ್ದೀನಿ ನಾನು. ಹೋಳಿಗೆ ಸಾಂಬಾರು ಈ ರೀತಿ ಹೋಳಿಗೆ ಮಾಡಬೇಕಾದ್ರೆ ಮಾಡಿದಾಗ ತುಂಬಾ ರುಚಿಯಾಗುತ್ತೆ. ಈಗ ನಾನು ನೀರನ್ನೆಲ್ಲ ಪೂರ್ತಿ ಬಸ್ಕೊಂಡು ಇಲ್ಲಿ ಹೋಳಿಗೆಗೆ ಹೂರಣ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ತುಂಬ ಕಷ್ಟಪಡೋವಂಥದ್ದು ಇಲ್ಲ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಳೋರಾದರೂ ಸಹ ಈ ಟೈಮಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಸಹ ಹಾಕ್ಕೊಳ್ಬೋದು. ಕಡಿಮೆ ಕ್ವಾಂಟಿಟಿ ಇದ್ದಾಗ ಈ ರೀತಿಯೇ ಮಾಡ್ಕೊಳ್ಬೋದು. ಸ್ಮ್ಯಾಶರ್ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ 1 ಕಪ್ ಕಡಲೆಬೇಳೆಗೆ 1 ಕಪ್ನಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು. ಇಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನಾನು. ಬೆಲ್ಲ, ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ತೊಗೊಳ್ಳೋದಾದರೆ ಪುಡಿ ಮಾಡಿಕೊಂಡು ತೊಗೊಳ್ಳಿ. ಈ ಬೆಲ್ಲನ ಪೂರ್ತಿ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು ತಿರುಗಿಸ್ತಾ. ಈಗ ಒಂದು 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಗಟ್ಟಿ ಆಗುತ್ತೆ ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಪಾತ್ರೆಯಿಂದ ಬಿಡ್ತಾ ಬರುತ್ತೆ. ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಹೋಳಿಗೆ ಅಂತೂ ಏನೂ ಕೆಡೋದಿಲ್ಲ, ಈಸಿಯಾಗಿ ಕ್ವಿಕ್ಕಾಗೆ ಬರುತ್ತೆ, ಚೆನ್ನಾಗೇ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಈಗಿಲ್ಲಿ ನಮಗೆ ಕಣ್ಕನೂ ಸಹ ರೆಡಿ ಇದೆ. ಅದರಲ್ಲಿರೋ ನೀರನ್ನೆಲ್ಲ ಬಸಿದ್ಬಿಟ್ಟು ಮತ್ತೆ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಮೈದಾ ಹಿಟ್ಟು ಕಲಿಸ್ದಾಗ ಹೇಗೆ ನಾರು ಬರುತ್ತೆ ಅದೇ ರೀತಿಯೇ ಬರುತ್ತೆ. ನಾನಿಲ್ಲಿ ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತೊಗೊಳ್ಬೇಕು. ಹಾಗೆ ಶೀಟ್ಗೂ ಸಹ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಈ ರೀತಿ ನಾನು ಕೈಯಲ್ಲೇ ಇಟ್ಕೊಂಡು ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಹೂರಣ ತೊಗೊಂಡು ನೀಟಾಗಿ ಎಲ್ಲ ಕಡೆಯಿಂದ ನೀಟಾಗಿ ಮಡಚ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಬೇಕು ಹೂರಣನ.
ಈ ರೀತಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆಯೂ ಕವರ್ ಮಾಡಿದ ನಂತರ ಹೋಳಿಗೆ ಶೀಟಿಗೆ ಎಣ್ಣೆ ಹಾಕ್ಕೊಂಡು ಹೋಳಿಗೆನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೈಯಲ್ಲಿ ತಟ್ಟಿ ಅಭ್ಯಾಸ ಇದ್ದರೆ ಕೈಯಲ್ಲಾದರೂ ತಟ್ಕೊಳ್ಬೋದು, ಅಥವಾ ಲಟ್ಟಣಿಗೆಲ್ಲಾದರೂ ಲಟ್ಟಿಸ್ಕೊಳ್ಬೋದು. ನೋಡಿ ಈ ರೀತಿ ಹೋಳಿಗೆ ರೆಡಿ ಆಗುತ್ತೆ. ಈಗ ಇದನ್ನು ನಾನು ತವಾಗೆ ಹಾಕ್ಕೊಳ್ತೀನಿ. ಬೇಗನೆ ಆಗಿಬಿಡುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತಿರೋದಿಲ್ಲ. ಕಣಕ ಕಲಸಿಟ್ವಿ ಅಂತಂದರೆ ಹೂರ್ಣ ಆಗೋದ್ರೊಳಗೆ ಕಣಕ ಸಹ ನೆನೆಯುತ್ತೆ. ಹೋಳಿಗೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಎಲ್ಲೂ ಅರಿಯೋದಿಲ್ಲ, ತುಂಬಾ ರುಚಿಯಾಗೂ ಬರುತ್ತೆ. ನೋಡಿ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಒಮ್ಮೆ ಈ ಸಾರಿ ಯುಗಾದಿ ಹಬ್ಬಕ್ಕೆ ಈ ರೀತಿ ಹೋಳಿಗೆ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.